ನೀವು ಫಸ್ಟ್ ಮನೆಗೆ ಎಂಟರ್ ಆದಾಗ ಫೈನಲಿಸ್ಟ್ ಆಗಿ ಯಾರನ್ನ ನೋಡಬಹುದು ಅನ್ನೋಂತಹ ಕ್ಯಾಲ್ಕುಲೇಷನ್ಸ್ ಇತ್ತು. ಈ ಹಂತಕ್ಕೆ ಬಂದಾಗ ಈಗ ಯಾರು ಬರ್ಬೋದು ಅನ್ನೋಂಥದ್ದು, ರನ್ನರ್ ಆ್ಯಂಡ್ ವಿನ್ನರ್ ಯಾರಾಗ್ಬೋದು ಬಿಗ್ ಬಾಸ್ ಮನೆಗೆ ಅನ್ನೋವಂಥದ್ದು? ನಾನು ಫಸ್ಟು ಮನೆಗೆ ಎಂಟ್ರಿ ಕೊಟ್ಟಾಗ ನಾನು ಫೈನಲಿಸ್ಟ್ ಆಗಿ ನಾನು ತ್ರಿವಿಕ್ರಮ್ ಅವ್ರನ್ನ, ಜಗದೀಶ್ ಸರ್ನ ಆ್ಯಂಡ್ ಶಿಶಿರ್ನ ಇವರೆಲ್ಲ ಮೋಸ್ಟ್ಲಿ ಫೈನಲಿಸ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಇವಾಗ ಒಂದಷ್ಟು ಕ್ಯಾಲ್ಕುಲೇಷನ್ಸ್ ನೋಡಿದಾಗ ಒಂದು ಅಂದಾಜು ಮೇಲೆ ನನ್ನ ಒಪಿನಿಯನ್ ಪ್ರಕಾರ ಐ ಥಿಂಕ್ ಧನ್ರಾಜ್ ಅವರು, ಹನುಮಂತು ಅವರು, ಮಂಜಣ್ಣ ಅವರು ಆ್ಯಂಡ್ ಮೋಕ್ಷಿತಾ, ಈ ಒಂದು 4 ಜನ ಬರ್ಬೋದು ಫೈನಲಿಸ್ಟ್ ಆಗಿ ಅಂತ ನಂಗೆ ಅನಿಸುತ್ತೆ. ಮುಂದಿನ ವಾರ ಯಾರು ಹೊರಗಡೆ ಬರ್ಬೋದು? ತುಂಬ ಕಷ್ಟ. ಬಿಕಾಸ್ ಪ್ರತಿ ವಾರ ಟಾಸ್ಕ್ಗಳು ಬೇರೆ ಬೇರೆ ರೀತಿಯಾಗಿರುತ್ತೆ ಆ್ಯಂಡ್ ಒಬ್ರೊಬ್ರು ಸ್ಟ್ರೆಂತಲ್ಲಿ ಒಂದೊಂದು ಥರ ಇದೆ ಸರ್. ಒಬ್ಬರು ಫಿಸಿಕಲ್ ಟಾಸ್ಕಲ್ಲಿ ಪರಿಣಿತಿ ಹೊಂದಿದ್ರೆ ಇನ್ನೊಬ್ರು ಎಂಟರ್ಟೈನ್ಮೆಂಟಲ್ಲಿ ಪರಿಣಿತಿ ಹೊಂದಿರ್ತಾರೆ, ಇನ್ನೊಬ್ರು ವ್ಯಕ್ತಿತ್ವದಲ್ಲಿ ಬಹಳ ಮುಂದೆ ಇರ್ತಾರೆ. ಸೊ ಹೇಳೋಕ್ಕಾಗಲ್ಲ ಸರ್, ಈ ವಾರ ಟಾಸ್ಕ್ನ ನೋಡಿ ಅದನ್ನು ಹೇಳ್ಬೋದು ಅಷ್ಟೆ. ಐಶ್ವರ್ಯ ಅವರು ಟಾಸ್ಕಲ್ಲಿ ಪರ್ಫಾರ್ಮ್ ಮಾಡೋದ್ರಲ್ಲಿ ಎಲ್ಲೋ ವೀಕ್ ಆಗಿದ್ದು ಸಿಚುವೇಶನ್ಸು ಇದಕ್ಕೆಲ್ಲ ಈ ರೀತಿ ಅಂದರೆ ಬೇಗ ಬರೋಕ್ಕೆ ಕಾರಣ ಆಯ್ತಾ ಅನ್ನೋವಂಥದ್ದು ಒಂದಾದರೆ, ಬಿಗ್ ಬಾಸ್ ಮನೆಯ ಕೆಲವು ಗ್ಲಾಮರ್ ಗೊಂಬೆಗಳಲ್ಲಿ ಐಶ್ವರ್ಯ ಅವರು ಕೂಡ ಒಬ್ಬರಾಗಿದ್ದರು ಅನ್ನೋವಂಥ ವಿಚಾರ, ಇದಕ್ಕೆ ನಿಮ್ಮ ಉತ್ತರ? ಗ್ಲಾಮರ್ ಗೊಂಬೆ ಅಂತ ಜನರು ಕರೀತಾ ಇದ್ರೆ ಐ ಅಕ್ಸೆಪ್ಟ್ ದಟ್. ಬಟ್ ಗ್ಲಾಮರ್ ಗೊಂಬೆ ಒಂದೇ ಆಗಿರಲಿಲ್ಲ. ತುಂಬ ಟಾಸ್ಕ್ಸಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಇದು ಬಿ ಏನಂತಾರೆ, ಪಕ್ಷದ ಟಾಸ್ಕ್ ನಡೆಯುತ್ತೆ. 2 ಪಕ್ಷವಾಗಿ ವಿಂಗಡಣೆಗೊಳ್ಳುತ್ತೆ. ನನ್ನ ಡಬಲ್ ಕ್ಯಾಪ್ಟನ್ಸಿ, ಜೋಡಿ ಕ್ಯಾಪ್ಟನ್ಸಿ ಆಗಿರ್ತೀವಿ ನಾನು ತ್ರಿವಿಕ್ರಮ್ ಅವರು. ಆವಾಗ ಪಕ್ಷದ ಟಾಸ್ಕ್ ನಡೆಯುತ್ತೆ, ಅಲ್ಲಿ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಹಲವಾರು ಜೋಡಿ ಟಾಸ್ಕಲ್ಲಿರ್ಬೋದು, ಧರ್ಮ ಅವ್ರ ಜೊತೆಗೆ ಆಡ್ತೀನಿ. ಆ್ಯಂಡ್ ಹಲವಾರು ಟಾಸ್ಕಲ್ಲಿ ನಾನು ತುಂಬ ಕನ್ಸಿಸ್ಟೆಂಟಾಗಿ ಆಡ್ತೀನಿ. ರೀಸೆಂಟ್ ವಾರದಲ್ಲೂ ಬಿ ರೆಸಾರ್ಟ್ ಅಂತ ನಡೆಯುತ್ತೆ, ಅಲ್ಲೂ ನಾನು ತುಂಬ ಕನ್ಸಿಸ್ಟೆಂಟಾಗಿ ನನ್ನ ಎಫರ್ಟ್ 100% ಕೊಟ್ಟು ಆಡಿದ್ದೀನಿ. ಕೆಲವೊಂದು ಟಾಸ್ಕ್ಸ್ ನನಗೆ ಚಾನ್ಸಸ್ ಸಿಗಲ್ಲ ಆಡೋಕ್ಕೆ. ಸೊ ಅಲ್ಲಿಂದ ನನಗೆ ಅದೊಂದು ಬರುತ್ತೆ, ಟಾಸ್ಕ್ ಆಡಿಲ್ಲ ಅನ್ನೋದು. ಬಟ್ ಆ ಆಪರ್ಚುನಿಟಿನೇ ಸಿಕ್ಕಿರಲ್ಲ ನನಗೆ ಟಾಸ್ಕ್ ಆಡೋದಕ್ಕೆ. ಬಟ್ ಅದಾದಮೇಲಿಂದ ನಾನು ಎಚ್ಚೆತ್ಕೊಳ್ತೀನಿ, ಇಲ್ಲ ಏನೇ ಆದರೂ ನಾನು ಟಾಸ್ಕ್ ಆಡಬೇಕು ಅಂತ ನನಗೆ ನಾನು ಸ್ಟ್ಯಾಂಡ್ ತೊಗೊಳ್ತೀನಿ. ಆ ಒಂದು ಕಾಮೆಂಟ್ಸ್ ಯಾವಾಗ ಬರುತ್ತೋ ಅಲ್ಲಿಂದ ನಾನು ಎಚ್ಚೆತ್ಕೊಳ್ತೀನಿ ಆ್ಯಂಡ್ ಆಡ್ತೀನಿ ಟಾಸ್ಕ್ಸ್ನ, ನಾನು ಪ್ರೂವ್ ಮಾಡ್ಕೊಳ್ತೀನಿ. ಗೆಲುವು ಸೋಲು ಅದು ಸೆಕೆಂಡ್ರಿ. 100% ಎಫರ್ಟ್ ಕೊಟ್ಟು ನಾವು ಟಾಸ್ಕ್ ಆಡಿದಾಗ ಆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ನನಗಾಗಿದೆ, ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಸೊ ಬರೀ ಗ್ಲಾಮರ್ ಡಾಲ್ ಅನ್ನೋದು ನಾನು ಎಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಬಿಕಾಸ್ ಈವನ್ ಜನನೂ ಅದನ್ನು ಹೇಳಿಲ್ಲ. ನಾನು ಆಚೆ ಬಂದ ಮೇಲೆ ಹಲವಾರು ಜನ, ನನ್ನ ಫ್ರೆಂಡ್ಸ್ ಒಬ್ಬರೇ ಅಲ್ಲ, ಈವನ್ ಪಬ್ಲಿಕ್ ಕೂಡ ನನಗೆ ಒಳ್ಳೆ ಕಮೆಂಟ್ಸ್ನ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಆಡಿದ್ರಿ ನೀವು ಅಂತ. ಸೊ ಅದು ತುಂಬ ಮ್ಯಾಟ್ರ್ ಆಗುತ್ತೆ.